ನೋಡಿ, ಈ ಪ್ರಕರಣದಲ್ಲಿ ಪೊಲೀಸರು ಸುಮಾರು 100 ಜನ ಸಾಕ್ಷಿದಾರರನ್ನು ಸೇರಿಸಿದ್ದಾರೆ. 100 ಜನ ಸಾಕ್ಷಿದಾರರು ಅಂತಂದರೆ ಅವರೇ ಬಂದು ಕಟಕಟಿಯಲ್ಲಿ ನಿಂತು ಸಾಕ್ಷಿಯನ್ನು ಹೇಳಬೇಕು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಬರೋಬ್ಬರಿ 100 ಜನ ಸಾಕ್ಷಿದಾರರು, 4500ಕ್ಕೂ ಹೆಚ್ಚು ಪೇಜ್ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥದ್ದು. 4500 ಮತ್ತೆ ಬೇಕಲ್ಲ, 17 ಜನರ ಬಗ್ಗೆ ಆರೋಪ ಮಾಡಬೇಕಲ್ಲ. ಹಾಗಾಗಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದು ಭಾರೀ ಕುತೂಹಲವನ್ನು ಮೂಡಿಸಿದೆ. ಇತ್ತೀಚಿನ ದಿನಗಳ ಹೈ ಪ್ರೊಫೈಲ್ ಕೇಸ್ಗಳಲ್ಲೇ ಅತಿ ಹೆಚ್ಚು ಸಾಕ್ಷಿಯನ್ನು ಸಂಗ್ರಹ ಮಾಡಿರೋದು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ರೇಣುಕಾಸ್ವಾಮಿ ಮೆಸೇಜ್ನಿಂದ ದರ್ಶನ್ ಅರೆಸ್ಟ್ ಆದವರೆಗೆ ಪಿನ್ ಟು ಪಿನ್ ಡೀಟೇಲ್ಸನ್ನು ಹೇಳ್ತಾ ಹೋಗ್ತಾರೆ. ಪಿನ್ ಟು ಪಿನ್ ಡೀಟೇಲ್ಸ್. ಹಾಗಾಗಿ ನಿಮಗೆ ಎಲ್ಲೂ ಕೂಡ ಲೋಪದೋಷಗಳಾಗದ ರೀತಿಯಲ್ಲಿ, ಲೋಪದೋಷಗಳು ಎಲ್ಲೂ ಕೂಡ ಆಗಬಾರ್ದು. ನಾಳೆ ದಿನ ಜಡ್ಜ್ ಕೂಡ ಏನು ಕ್ರಾಸ್ ಕ್ವೆಶ್ಚನ್ ಮಾಡಬಾರ್ದು, ಅಥವಾ ಡಿಫೆನ್ಸ್ ಲಾಯರ್ ಕೂಡ ಎಲ್ಲೂ ಏನು ಲೂಪ್ ಹೋಲ್ಸ್ಗಳನ್ನ ಹುಡುಕಬಾರ್ದು. ಅಲ್ಲ, ಎಷ್ಟೇ ಮಾಡಿದ್ರೂ ಕೂಡ ಹುಡುಕ್ತಾರೆ ಅವರು. ಯಾಕೆಂದರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಮೊದಲೇ ಈ ಅನುಕುಮಾರ್, ಪವಿತ್ರ ಗೌಡ ಇವರೆಲ್ಲ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ರು. ಅದು ವಜಾ ಆಯಿತು, ಅದು ಬೇರೆ ವಿಚಾರ. ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ರು. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ದರ್ಶನ್ ಕೂಡ ಜಾಮೀನಿಗೆ ಅಪ್ಲೈ ಮಾಡ್ಕೋತಾರೆ. ಫಸ್ಟ್ ಟೈಮ್ ಕೊಡದೇ ಇರ್ಬೋದು, ಸೆಕೆಂಡ್ ಟೈಮ್ ಕೊಡದೇ ಇರ್ಬೋದು, ಅಥವಾ ಕೊಡದೇ ಇರ್ಬೋದು, ಗೊತ್ತಿಲ್ಲ. ಪ್ರಭಾವಿ ವ್ಯಕ್ತಿಗಳು ಸಾಕ್ಷಿ ನಾಶ ಮಾಡ್ತಾರೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಂಥ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಮೊದಲು ಯಾರಿಗೂ ಜಾಮೀನು ಕೊಡಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇತ್ತೀಚಿನ ವರ್ಷಗಳ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಅತಿ ಹೆಚ್ಚು ಸಾಕ್ಷಿಗಳ ಸಂಗ್ರಹ ಆಗಿರೋದು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಹಾಗಾಗಿ ಓವರಾಲ್ ಚಾರ್ಜ್ ಶೀಟ್ನ ಹೈಲೈಟ್ಸ್ ಏನು? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ಮಾಡಿ ಮುಗಿಸಿರುವಂಥದ್ದು. ಪ್ರಕರಣದ ಚಾರ್ಜ್ ಶೀಟ್ ಎಲ್ಲರೂ ಕೂಡ ಸಲ್ಲಿಸಲಿಕ್ಕೆ ತಯಾರಿ ಮಾಡಿರುವ ಹಂತದಲ್ಲಿ ಚಾರ್ಜ್ ಶೀಟ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಇದರಲ್ಲಿ ಪರಿಗಣಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಕೊಲೆ ನಡೆದಿರುವಂಥ ರೇಣುಕಾಸ್ವಾಮಿಯ 4 ಸ್ಪಾಟ್ಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸ ಮತ್ತು ಅಲ್ಲಿದ್ದಂಥ ಸಾಕ್ಷಿದಾರರನ್ನು ಹೇಳಿಕೆ ಪಡೆದುಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು. ಒಂದು ಚಿತ್ರದುರ್ಗ, ಬೆಂಗಳೂರಿನ 2 ಸ್ಥಳಗಳು ಸೇರಿದಂತೆ ಒಟ್ಟು 4 ಸ್ಥಳಗಳಲ್ಲಿ ಅಲ್ಲಿರುವಂಥ ಸಾಕ್ಷ್ಯಾಧಾರಗಳು ಸೇರಿದಂತೆ ಸುಮಾರು 100 ಸಾಕ್ಷ್ಯಾಧಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಅಂಶ. ಅದರ ಜೊತೆಗೆ ಸುಮಾರು 4500 ಪುಟಗಳಿರುವಂತಹ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳು ನಡೆದಿದ್ದಾವೆ ಅನ್ನುವಂಥವು ಕೂಡ ಮಾಹಿತಿಗಳು ಸಿಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 17 ಜನ ಆರೋಪಿಗಳ ಹೇಳಿಕೆಗಳು ಸೇರಿದಂತೆ ಈಗಾಗಲೇ 100 ಜನ ಸಾಕ್ಷ್ಯಾಧಾರಗಳಲ್ಲಿ ಸುಮಾರು 15ರಿಂದ 20 ಜನರ 164 ಸ್ಟೇಟ್ಮೆಂಟ್ ಕೂಡ ಮಾಡಿಸಿರುವಂಥದ್ದು. ಎಲ್ಲವನ್ನೂ ಕೂಡ ಬಹಳ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಅರವಿಂದ್, ನಾಗೇಶ್, ಈ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರದ ಪ್ರೊಸೀಜರ್ ಹೇಗಿರುತ್ತೆ ಅಂತ? ಯಾಕೆಂದರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಟ್ರಯಲ್ಸ್ ಆರಂಭ ಆಗಬೇಕಾಗುತ್ತೆ, ವಾದ ಪ್ರತಿವಾದಿಗಳು ನಡಿಬೇಕಾಗುತ್ತೆ. ಅದು ಯಾವಾಗ ಆರಂಭ ಆಗುತ್ತೆ? ಮತ್ತು ಇನ್ನೊಂದು ಕಡೆ ಇವರೆಲ್ಲರೂ ಕೂಡ ಜಾಮೀನಿಗೆ ಅಪ್ಲೈ ಮಾಡ್ಕೋತಾರೆ, ಪ್ರತಿಯೊಬ್ಬರು ಕೂಡ. ಅದು ಯಾವ ಕೋರ್ಟಲ್ಲಿ ನಡೆಯುತ್ತೆ? ಆ ಕಂಪ್ಲೀಟ್ ಪ್ರೊಸೀಜರ್ ಹೇಗಿರುತ್ತೆ ಅಂತ? ಅರವಿಂದ್, ಈಗಾಗಲೇ ಪ್ರಕರಣದ ತನಿಖೆ ಮುಗಿಸಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಸಿದ ಬಳಿಕ ಅಲ್ಲೇ ಟ್ರಯಲ್ ನಡೆಯುತ್ತೆ. ಟ್ರಯಲನ್ನು ಸಾಮಾನ್ಯವಾಗಿ ಈ ಕೋರ್ಟಿಂದ ವಿಶೇಷ ಕೋರ್ಟ್ ಅಥವಾ ಪಾಷಾ ಕೋರ್ಟ್ ಮೊರೆ ಹೋಗಲಿಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಕೂಡ ಈಗಾಗಲೇ ಒಂದು ಬಾರಿ ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಪಾಷಾ ಕೋರ್ಟಿಗೆ ಕೊಟ್ಟರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 17 ಜನ ಆರೋಪಿಗಳು, ಅದರ ಜೊತೆಗೆ 100ಕ್ಕೂ ಹೆಚ್ಚು ಸಾಕ್ಷಿಗಳಿರೋದ್ರಿಂದ ವಿಶೇಷ ಕೋರ್ಟ್ ಅಥವಾ ಪಾಷಾ ಕೋರ್ಟ್ಗಳ ಮೊರೆ ಹೋದರೆ 1 ವರ್ಷಗಳಲ್ಲಿ ತನಿಖೆ ಮುಗಿಸ್ಬೋದು ಅನ್ನುವಂಥ ಪ್ಲಾನಲ್ಲಿ ಈಗ ಪೊಲೀಸರು ಇರುವಂಥದ್ದು. ಹಾಗಾಗಿ ಸರ್ಕಾರದಕ್ಕೆ ಗಮನಕ್ಕೆ ತಂದು ಪಾಷಾ ಕೋರ್ಟ್ ಅಥವಾ ವಿಶೇಷ ಕೋರ್ಟಲ್ಲಿ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರವು ಕೂಡ ಮೊದಲು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಒಂದು ವೇಳೆ ಪ್ರಕರಣದ ತನಿಖೆಗೆ ಪಾಷಾ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ಗೆ ಅನುಮತಿಯನ್ನು ಕೊಟ್ಟಾದಲ್ಲಿ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನು 1 ವರ್ಷದ ಒಳಗಾಗಿ ಮುಗಿಸಿ
ಬಂಧಿತ ಆರೋಪಿಗಳಿಗೆ ಕನ್ವಿಕ್ಟ್ ಅಂದರೆ ಶಿಕ್ಷೆ ಕೊಡಿಸಲಿಕ್ಕೆ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿರೋಂಥದ್ದು. ಭಾಳ ಪ್ರಮುಖವಾಗಿ ಇಷ್ಟು ದೊಡ್ಡ ಮಟ್ಟದ ಸಾಕ್ಷ್ಯಗಳು ಮತ್ತು ಈ ಒಂದು ಆರೋಪಿಗಳ ಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹೊರತುಪಡಿಸಿ ಬೇರೆ ಕೋರ್ಟಿಗೆ ಹೋದರೆ ಸುಮಾರು 5ರಿಂದ 6 ವರ್ಷಗಳ ಕಾಲ ತನಿಖೆ ನಡೆಯುವ ಸಾಧ್ಯತೆಗಳಿದೆ. ಹಾಗಾಗಿ ಅದಕ್ಕೆ ಅವಕಾಶ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೊರೆ ಹೋಗಿ ಅಲ್ಲಿ ಈ ಒಂದು ಪ್ರಕರಣವನ್ನು ವರ್ಷದ ಒಳಗಾಗಿ ತನಿಖೆ ಮಾಡಿ ಮುಗಿಸಿ ಬಂಧಿತ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅನ್ನುವಂಥ ಪ್ಲಾನನ್ನು ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದು, ಅದೇ ರೀತಿಯಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಬೆಂಗಳೂರು ಪೊಲೀಸರು ಮಾಡ್ಕೊಳ್ತಿರುವಂಥದ್ದು. ಅರವಿಂದ್. ರೈಟ್ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದೆಲ್ಲವೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತಹ ವಿಚಾರ. ಚಾರ್ಜ್ ಶೀಟ್ ಎಲ್ಲವೂ ಕೂಡ ರೆಡಿ ಆಗಿ ಹೋಗಿದೆ. ಅಂತಿಮ ಹಂತದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅಡಿಷನಲ್ ಆಗಿ ಏನಾದರೂ ಸೇರಿಸಬೇಕಾ ಅಂತ ಅಂದ್ಬಿಟ್ಟು ಇದೆಲ್ಲವೂ ಆಗಿ ಇನ್ನೆರಡು ದಿವಸದಲ್ಲಿ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ.